ತುಂಬ ಭಯ ಆಗೋವಂಥ ವಿಚಾರ ಏನು ಗೊತ್ತಾ, ಸ್ಟಾರ್ಟಿಂಗ್ ಸಮಥಿಂಗ್ ಅಗೇನ್ ದಟ್ ಯು ಹ್ಯಾವ್ ಆಲ್ರೆಡಿ ಫೇಲ್ಡ್ ಒನ್ಸ್, ಮತ್ತೆ 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 ಅದನ್ನು ಸ್ಟಾರ್ಟ್ ಮಾಡೋದು. ಆವಾಗ ಮತ್ತೆ ಓವರ್ ಥಿಂಕಿಂಗ್ ಲೂಪಿಗೆ ಹೋಗ್ತೀವಿ ನೋಡಿ. ನಾವೇನಾದರೂ ಮತ್ತೆ ಸ್ಟಾರ್ಟ್ ಮಾಡಬೇಕು ಅಂದಾಗ, ವಾಟ್ ಇಫ್ ಐ ಕುಡಂಟ್ ಡೆಲಿವರ್ ದ ಪ್ರಾಮಿಸ್ ದಟ್ ಐ ಹ್ಯಾವ್ ಮೇಡ್, ಆರ್ ಮತ್ತೆ ಫೇಲ್ ಆದರೆ, ಯಾರೂ ನನ್ನ ನಂಬಲಿಲ್ಲ ಅಂದರೆ, ಈ ಥರ ಕ್ವೆಶನ್ಸ್ ಬರೋಕ್ಕೆ ಶುರು ಆಗುತ್ತೆ. ತುಂಬ ಕಷ್ಟ ಅಲ್ವಾ ಜನರನ್ನ ನಂಬಿಸೋದು. ಜನರು they'll always believe you only when you show them the ರಿಸಲ್ಟ್ಸ್ ತೋರಿಸಿಲ್ಲ ಅಂದರೆ ನೋ, they'll not believe in you, even your closed ones. ಇಟ್ ಈಸ್ ರಿಯಲಿ ಹಾರ್ಡ್ ಅಲ್ವಾ. ಎಷ್ಟು ಬೇಗ ಜಡ್ಜ್ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ ಅಂದರೆ, they'll start judging your decisions, they'll start throwing opinions, ಆ ಥರ ಎಲ್ಲ ಆಗ್ತಿರುವಾಗ ನಮಗೆ ಏನು ಅನಿಸುತ್ತೆ ಅಂದರೆ, ವಿ ಮೇ ಫೀಲ್ ದ್ಯಾಟ್ ವಾಟ್ ಇಫ್ ಯು ಆರ್ ನಾಟ್ ವರ್ದಿ ಆಫ್ ಡೂಯಿಂಗ್ ಆಲ್ ದಿಸ್ ಥಿಂಗ್ಸ್, ವಾಟ್ ಇಫ್ ನಾನು ಈ ಡಿಸಿಷನ್ ತೊಗೊಳೋದಕ್ಕೆ ಲಾಯಕ್ಕಿಲ್ವಾ, ಇನ್ನೂ ಯೋಚನೆ ಮಾಡಬೇಕಿತ್ತಾ, ಇನ್ನೂ ಏನಂತ ಯೋಚನೆ ಮಾಡಬೇಕಿತ್ತು. ಬಿಕಾಸ್ ಡು ವಿ ನೋ ಅವರ್ ಫ್ಯೂಚರ್? ವಿ ಡೋಂಟ್ ನೋ. ವಿ ಬಿಲೀವ್ ದ್ಯಾಟ್ ನಾಳೆ ದಿವಸ ಒಳ್ಳೆಯದಾಗುತ್ತೆ ಅನ್ನೋ ನಂಬಿಕೆಯಿಂದ ಇವತ್ತೊಂದು ಡಿಸಿಷನ್ ತೊಗೊತೀವಿ ಅಲ್ವಾ. ಸಮ್ಟೈಮ್ಸ್ ಇಟ್ ಮೇ ಫೇಲ್, ಬಟ್ ದಟ್ ಡಸಂಟ್ ರಿಯಲಿ ಮೀನ್ ದ್ಯಾಟ್ ವಿ ಆರ್ ಫೇಲ್ಯೂರ್ಸ್ ಅಲ್ವಾ. ಸೊ ಸ್ವಲ್ಪ ಕಷ್ಟ ಆಗುತ್ತೆ ಈ ಥರ ಡಿಸಿಷನ್ಸ್ನ ಜಡ್ಜ್ ಮಾಡಿದಾಗ ಜನ. ಬಟ್ ಸ್ಟಿಲ್ ಯು ಹ್ಯಾವ್ ಟು ಟೇಕ್ ಸ್ಟ್ಯಾಂಡ್ ಆನ್ ಯುವರ್ ಸೆಲ್ಫ್. ಒಂದು ಸರ್ತಿ ಫೇಲ್ ಆದರೆ ಮತ್ತೆ ಗೆಲ್ಲೋದೇ ಇಲ್ವಾ? ಅಫ್ಕೋರ್ಸ್ ಸಕ್ಸಸ್ ಅನ್ನೋದು ಇದ್ದೇ ಇರುತ್ತೆ. ನಿಮ್ಮನ್ನು ನಂಬುವಂಥ ಜನ ಇದ್ದೇ ಇರ್ತಾರೆ, ಅವ್ರು ಸಿಕ್ಕೇ ಸಿಗ್ತಾರೆ. ಇವತ್ತಲ್ಲ ನಾಳೆ ನಿಮ್ಗೇನು ಮಾಡಬೇಕು ಅಂತ ಅನಿಸುತ್ತೆ ಮಾಡ್ತಾ ಹೋಗಿ, ನಿಮ್ಮ ಸಪೋರ್ಟ್ ಮಾಡೋವಂಥವ್ರು ಬಂದೇ ಬರ್ತಾರೆ. ಸೊ ನಿಮ್ಗೆ ಯಾವಾಗಾದರೂ ಈ ಥರ ಅನಿಸಿದ್ರೆ ಯು ಆರ್ ನಾಟ್ ಅಲೋನ್, ಆಯಿತಾ.